ಬ್ರದರ್, ಧೈರ್ಯವಾಗಿರಿ, ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಅಪ್ಪ ಅಮ್ಮಗಿಂತ ಪ್ರಪಂಚದಲ್ಲಿ ಯಾವುದು ದೊಡ್ಡದಲ್ಲ. ಸೋಲಕ್ಕೆ ರೆಡಿಯಾಗಿ ಗೆದ್ದು ಬಿಡ್ತೀರಾ. ನಾನು ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ, ನಾನು 20 ವರ್ಷದಿಂದ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಅಪ್ಪ ಅಮ್ಮ ಇಬ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಪಕ್ಕದ ಹಿಂದೂಪುರಲ್ಲಿ ತೀರ್ಕೊಂಡ್ರು. ಅದಾದ್ಮೇಲೆ ಅನಾಥ ಅದೇ ಕಷ್ಟಪಟ್ಟು ಖಾಲಿ ಜೇಬಲ್ ಬೆಂಗಳೂರಿಗೆ ಹೋದೆ. ಖಾಲಿ ಜೇಬಲ್ ಬೆಂಗಳೂರಿಗೆ ಹೋಗಿ ಹೃದಯ ಒಡೆದಿತ್ತು, ಜೇಬ್ ಖಾಲಿ ಇತ್ತು. ಬೆಂಗಳೂರಲ್ಲಿ ಒಂದು ಕೋಚಿಂಗ್ ಸೆಂಟರ್ ತೆಗೆದೆ. ಇದುವರೆಗೂ ಲಾಂಗ್ ಟರ್ಮ್ ಅಲ್ಲಿ ಆಂಧ್ರದವರು ರಾಜಸ್ಥಾನದವರು ಬಿಟ್ಟರೆ ಯಾರು ಸಕ್ಸಸ್ ಆಗಿರ್ಲಿಲ್ಲ. ಕನ್ನಡದವ್ರು ಮಾಡಿದ್ರೆ ಸಕ್ಸಸ್ ಆಗಲ್ಲ ಅನ್ನೋ ಟ್ರೆಂಡ್ ಇದ್ದಾಗ ಹೋಗಂತ ಕ್ಷೇತ್ರಕ್ಕೆ ಕೈ ಹಾಕಿದೆ. ಇವತ್ತು ನನ್ನ ಇನ್ಸ್ಟಿಟ್ಯೂಷನ್ ಅಲ್ಲಿ 3,000 to 4,000 ಜನ ಬೆಂಗಳೂರಲ್ಲಿ ಹೋಗ್ತಾ ಇದ್ದಾರೆ. ಸಾವಿರಾರು ಜನ ಡಾಕ್ಟರ್ಸ್ನ ಆಚೆ ತರ್ತಿದ್ದೀನಿ. ರಾಜಕೀಯಕ್ಕೂ ಬಂದೆ ಗೆದ್ದೆ. ಇದೆಲ್ಲ ಹೆಂಗ್ ಸಾಧ್ಯ ಆಯ್ತಾಗುತ್ತಾ ಬ್ರದರ್? ನಾನು ಟ್ಯಾಲೆಂಟ್ ಅಂತಾನೋ, ಹಾರ್ಡ್ ವರ್ಕ್ ಅಂತಾನೋ, ಹೈಲಿ ಕ್ವಾಲಿಫೈಡ್ ಅಂತಾನೋ ಇದಕ್ಕೆಲ್ಲ ಆಗಿಲ್ಲ. ಒಂದು, ನೀವೇನ್ ಸಾಧಿಸ್ಬೇಕು ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ಕೆಲವರು ಹುಡುಗರು ಹೇಳ್ತಾ ಇರ್ತಾರೆ, ಸರ್ ನಾನು ಬಿಸ್ನೆಸ್ ಅಲ್ಲಿ ಸೋತೋದೆ, ಕುಟುಂಬ ಘರ್ಷಣೆಯಲ್ಲಿ ಸೋತೋದೆ, ಸತ್ತೋಗ್ತೀನಿ ಅಂತಲೇ. ಸತ್ತೋಗ್ಬಿಡ್ರೋ, ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ತಾರೆ. ಬೇಕನಾ? ಬೇಕಾ? ಈಗಲೇ ಡಿಗ್ರಿ ಪಾಸ್ ಮಾಡಕ್ ಒದ್ದಾಡ್ತಾ ಇದ್ದೀರಾ. ಸಚ್ಚಿಪೋತೆ ತಿರುಗಿ LKG ಹಾಕ್ತಾರೆ. ಕೊತ್ತ ಸಿಲೆಬಸ್ ಬೇರೆ ಶತವೇಗೆ ಎಲ್ಲ ಶಬ್ದಾಡ ಎಡನ್ ಪೈಗಿಯರು. ಇನ್ನು ಬಹಳಷ್ಟು ಜನ ಹೇಳ್ತಾರೆ, ನಮ್ಮ ಹಳ್ಳಿ ಹುಡುಗರು ಬೆಂಗಳೂರಿಗೆ ಬರ್ತಾರ, ಅಣ್ಣ ನಂಗೆ ಇಂಗ್ಲಿಷ್ ಬರಲ್ಲ ಅಣ್ಣ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಅದಕ್ಕೆ ಯಾರಾದ್ರೂ ಇಂಗ್ಲಿಷ್ ಮಾತಾಡಿದ್ರೆ ಇಂಗ್ಲಿಷ್ ತಪ್ಪೇ ಮಾತಾಡ್ಬೇಕು, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಇನ್ನು ಕೆಲವರು ನಾನು ಎಲ್ಲ ರೈತರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ಸ್ವಾಮಿ ಅಪ್ಸೆಷಸ್ಮೆ అందుకే చచ్చిపోవాలనిపిస్తాను. అప్పిచ్చి నోడు దిగులు పడి విషయం తీసుకున్నాడు కాదు, ಸಾಲ ಕೊಟ್ಟೋನು ಭಯ ಬೀಳ್ಬೇಕು, ತಗೊಂಡೋನು ಯಾಕೆ? ಅದಕ್ಕೆ ಹೇಳ್ತೀನಿ, ಹಿಂಗ ಮೀಟ್ ನಿಂಕ ಅಪ್ಪಿಚ್ಚಿ ನೋಡಿ ದಿಗಿಲು ಪಡಲ್ಲ, ತೀಸ್ಕೊಂಡೋಡ್ಕ ಧೈರ್ಯ ಗುಂಡಣ್ಣ ಏನಾಯ್ತಂದೆ. ಅದಕ್ಕೆ ಸಾಲ ಮಾಡಿ ಇಂಥದ್ದೆಲ್ಲ ಆಗ್ಬಾರ್ದು. ಸಾಲ ಕೊಟ್ಟೋನು ಭಯ ಬೀಳ್ಬೇಕು. ಸ್ವಲ್ಪ ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. అందుకే ಈ ಟೈಮನ್ನ ಅಯ್ಯೋ ಅಪ್ಪಲ್ ಬಾತ್ ಸಾನ అయిపోయింది చచ్చిపోవాలంటే ಅವ್ರ ಮನಸ್ಸಲ್ಲಿ ಅಂದ್ರೆ ಇಚ್ಚಿ ನೋಡಿ ದಿಗಿಲು ಪಡಲ್ಲ ನಾಕೆ ಬೋಲೆ. ಯಾಕೆಂದ್ರೆ ರೈತರು ತುಂಬಾ ಜನ ಸ್ವಲ್ಪ ಯೋಚನೆ ಮಾಡಿ. ಮತ್ತೆಲ್ಲ ನಾನು ಮಕ್ಕಳಿಗೂ ಹೇಳ್ತೀನಿ, ಅಪ್ಪ ಅಮ್ಮಂದ್ರಿಗೊಂದು ಮೆಸೇಜ್ ಹೇಳ್ತೀನಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿ. ಜಾಸ್ತಿ ಅಟ್ಯಾಚ್ ಹಾಕ್ಬೇಡಿ. ನಿಮಗ್ ಮದುವೆ ಆದ್ಮೇಲೆ ನಿಮ್ಮ ಮಗ ನಿಮ್ಮ ಮಗಳು ಅವ್ರ ಭವಿಷ್ಯ ಹೆಂಗ್ ಮುಖ್ಯ ಆಯ್ತೋ, ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ. ಇದನ್ನ ದಯವಿಟ್ಟು ತಲೆಲಿಟ್ಕೊಂಡೆ ಜೀವನ ಸಾಗಿಸಿ. ನಿಮಗ್ ಮದುವೆ ಆದಾಗ ನಿಮಗೆ ನಿಮ್ಮ ಮಗ ಮಗಳೇ ಮುಖ್ಯ, ನಿಮ್ಮ ಮಕ್ಕಳಿಗೆ ನೀವೇನು ಮುಖ್ಯ ಆಗ್ತೀರಾ ಸರ್? ಅವ್ರಿಗೂ ಅವ್ರ ಮಕ್ಕಳೇ ಮುಖ್ಯ ಆಗೋದು. ಅದಕ್ಕೆ ಸಾಕಿ ಓದಿಸಿ ಒಂದು ಮದುವೆ ಮಾಡಿ ಆರಾಮಾಗಿದ್ದು ಬಿಡಿ. ಬಹಳಷ್ಟು ಜನ ಹೆಂಗ್ ಸರ್ ಅರ್ಥ ಆಗ್ತಿದ್ದಾರೆ, పొద్దున్నే ನನ್ ಕಾಫಿ ತಾಗು ಅನ್ಲೆ ತಿನ್ನು ಅನ್ಲೆ, నీ ఇంట్లో నిన్నెవరాక తిను అని అడగల్ల, వచ్చిండే అడగಲ್ಲ, ತಿನ್ನಾ ವದ್ನಾ ತಾನೇ. ಯಾಕೆಂದ್ರೆ ಬಹಳಷ್ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ತುಂಬಾ ಜನ ಸ್ಟ್ರಗಲ್ ಆಗ್ತಿದ್ದಾರೆ. ಬಟ್ ಎಲ್ಲ ಒಳ್ಳೇದಾಗ್ಲಿ ಬ್ರದರ್, ತಲೆಗೆಡ್ಸ್ಕೋಬೇಡಿ. ಬ್ಯಾಕ್ ಗ್ರೌಂಡ್ ಇಲ್ದಿರೋ ನಮ್ಮಂತ ಹುಡುಗರೇ ವಿಧಾನಸೌಧಕ್ಕೆ ಹೋಗಿದೀವಿ ಅಂದ್ರೆ ಅಪ್ಪ ಅಮ್ಮ ಸಪೋರ್ಟ್ ಇರೋ. ನೀವು ಅಟ್ಲೀಸ್ಟ್ ಒಂದು ಕೆಲಸಕ್ಕೆ ಸೇರ್ಕೊಂಡು ಅಪ್ಪ ಅಮ್ಮನ ಸಾಕಕ್ಕಾಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ.